ರಾಮನವಮಿ ಈ ಒಂದು ದಿನವನ್ನು ನಾವು ವರ್ಷಕ್ಕೊಮ್ಮೆ ಆಚರಿಸುತ್ತೇವೆ. ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ, ಏಕೆ ಈ ದಿನಕ್ಕೆ ಇಷ್ಟು ಮಹತ್ವ? ಇದು ಕೇವಲ ಶ್ರೀರಾಮನ ಜನ್ಮದಿನವೇ, ಅಥವಾ ಇದರ ಹಿಂದೆ ನಮ್ಮ ಜೀವನವನ್ನು ಬದಲಾಯಿಸುವಂತಹ ಆಳವಾದ ರಹಸ್ಯಗಳಿವೆಯೇ? ಕೆಲವರು ಈ ದಿನ ಮಾಡಿದ ಒಂದು ಸಣ್ಣ ಆಚರಣೆ ಅವರ ಜೀವನದಲ್ಲಿ ಅಚ್ಚರಿಯ ಬದಲಾವಣೆ ತಂದಿದೆ ಎಂದು ಹೇಳುತ್ತಾರೆ. ಅದು ನಿಜವೇ ಅಥವಾ ಕೇವಲ ನಂಬಿಕೆ? ಇಂದಿನ ಈ ವಿಡಿಯೋದಲ್ಲಿ ನಾವು ರಾಮನವಮಿಯ ಹಿಂದೆ ಅಡಗಿರುವ ಆ ರಹಸ್ಯಗಳನ್ನು ಹಂತ ಹಂತವಾಗಿ ಅನಾವರಣ ಮಾಡೋಣ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ನಾಡಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರಾಮನವಮಿ ಎಂದರೆ ಶ್ರೀರಾಮನ ಅವತಾರದ ದಿನ. ಅಯೋಧ್ಯೆಯ ರಾಜ ದಶರಥನಿಗೆ ಜನಿಸಿದ ರಾಮನು ಸಾಮಾನ್ಯ ಮನುಷ್ಯನಂತೆ ಕಾಣಿಸಿಕೊಂಡರೂ ಅವರ ಜೀವನವು ಅಸಾಮಾನ್ಯ ಸಂದೇಶಗಳನ್ನು ಒಳಗೊಂಡಿದೆ. ಧರ್ಮವನ್ನು ಯಾವ ಪರಿಸ್ಥಿತಿಯಲ್ಲೂ ಕೈಬಿಡಬಾರದು ಎಂಬುದನ್ನು ಅವರು ತೋರಿಸಿದರು. ರಾಜಕುಮಾರನಾಗಿದ್ದರೂ ಕೇವಲ ತಂದೆಯ ಮಾತಿಗಾಗಿ 14 ವರ್ಷಗಳ ವನವಾಸಕ್ಕೆ ಹೋಗುವುದು, ಇದು ಸಾಮಾನ್ಯ ವ್ಯಕ್ತಿಗೆ ಸಾಧ್ಯವೇ? ಇದೇ ಶ್ರೀರಾಮನ ಮಹತ್ವ. ಅವರ ಜೀವನವು ಕೇವಲ ಕಥೆಯಲ್ಲ, ಅದು ನಮ್ಮ ದಿನನಿತ್ಯದ ಬದುಕಿಗೆ ಮಾರ್ಗದರ್ಶನ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಗ್ರಹಗಳ ವಿಶೇಷ ಸಮನ್ವಯ ಉಂಟಾಗುತ್ತದೆ. ಸೂರ್ಯನು ತನ್ನ ಶಕ್ತಿಯನ್ನು ಪೂರ್ಣವಾಗಿ ವ್ಯಕ್ತಪಡಿಸುವ ಸಮಯ, ಚಂದ್ರನ ಶಾಂತ ಸ್ವಭಾವ ಮತ್ತು ಗುರುಗ್ರಹದ ಜ್ಞಾನಶಕ್ತಿ ಈ ಮೂರೂ ಸೇರಿ ಒಂದು ವಿಶಿಷ್ಟ ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸುತ್ತವೆ ಎಂದು ನಂಬಲಾಗುತ್ತದೆ. ಈ ಕಾರಣದಿಂದಲೇ ಈ ದಿನ ನಾವು ಮಾಡುವ ಸಣ್ಣ ಪೂಜೆ ಅಥವಾ ಜಪವೂ ಸಹ ಅನೇಕ ಪಟ್ಟು ಫಲ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಇಲ್ಲಿ ಒಂದು ಅಚ್ಚರಿಯ ಸತ್ಯ ಇದೆ. ಎಲ್ಲರೂ ಈ ಫಲವನ್ನು ಪಡೆಯುವುದಿಲ್ಲ. ಏಕೆ ಗೊತ್ತಾ? ಕಾರಣ ತುಂಬಾ ಸರಳ. ಬಹುತೇಕ ಜನರು ಈ ದಿನವನ್ನು ಕೇವಲ ಆಚರಣೆಯಾಗಿ ಮಾತ್ರ ಕಾಣುತ್ತಾರೆ. ಅವರು ಪೂಜೆ ಮಾಡುತ್ತಾರೆ, ಉಪವಾಸ ಇರುತ್ತಾರೆ, ಆದರೆ ಮನಸ್ಸು ಬೇರೆಡೆ ಇರುತ್ತದೆ. ಜ್ಯೋತಿಷ್ಯ ಶಾಸ್ತ್ರ ಹೇಳುವುದೇನೆಂದರೆ, ಭಕ್ತಿಭಾವವಿಲ್ಲದ ಪೂಜೆ ಫಲವಿಲ್ಲದ ಬೀಜದಂಥದ್ದು. ಮನಸ್ಸಿನ ಶುದ್ಧತೆ ಇಲ್ಲದೆ ಮಾಡಿದ ಯಾವುದೇ ಆಚಾರಕ್ಕೂ ಪೂರ್ಣ ಫಲ ಸಿಗುವುದಿಲ್ಲ. ಇದನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ರಾಮನವಮಿ ದಿನ ಶ್ರೀರಾಮ ಎಂಬ ನಾಮದ ಜಪಕ್ಕೆ ವಿಶೇಷ ಮಹತ್ವ ಇದೆ. ಈ ನಾಮವನ್ನು ಕೇವಲ ಶಬ್ದವಾಗಿ ಹೇಳುವುದಲ್ಲ, ಅದನ್ನು ಮನಸ್ಸಿನಿಂದ ಅನುಭವಿಸಬೇಕು. ದಿನಕ್ಕೆ 108 ಬಾರಿ ಶ್ರೀರಾಮ ಎಂದು ಜಪ ಮಾಡಿದರೆ ಅದು ನಮ್ಮ ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡುತ್ತದೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಒಳಗಿನ ನಕಾರಾತ್ಮಕ ಚಿಂತನೆಗಳನ್ನು ನಿಧಾನವಾಗಿ ದೂರ ಮಾಡುತ್ತದೆ. ಕೆಲವರು ಹೇಳುವಂತೆ ಈ ಜಪವು ಕೇವಲ ಆಧ್ಯಾತ್ಮಿಕವಾಗಿಯೇ ಅಲ್ಲ, ಮಾನಸಿಕವಾಗಿ ಕೂಡ ಬಹಳ ಶಕ್ತಿಯುತ. ಇನ್ನೊಂದು ಆಸಕ್ತಿದಾಯಕ ಅಂಶ ದಾನ. ರಾಮನವಮಿ ದಿನ ದಾನ ಮಾಡುವುದಕ್ಕೆ ಏಕೆ ಇಷ್ಟು ಮಹತ್ವ? ಪುರಾತನ ಶಾಸ್ತ್ರಗಳ ಪ್ರಕಾರ ಈ ದಿನ ಮಾಡಿದ ದಾನವು ನಮ್ಮ ಹಿಂದಿನ ಕರ್ಮಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗಿದೆ. ಅನ್ನದಾನ, ಧಾನ್ಯದಾನ ಅಥವಾ ಅಗತ್ಯವಿರುವವರಿಗೆ ಸಹಾಯ, ಇವುಗಳಲ್ಲಿ ಯಾವುದಾದರೂ ಒಂದು ಕಾರ್ಯವನ್ನು ಶುದ್ಧ ಮನಸ್ಸಿನಿಂದ ಮಾಡಿದರೆ ಅದು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮವನ್ನು ಉಂಟುಮಾಡುತ್ತದೆ. ಆದರೆ ಇಲ್ಲಿ ಕೂಡ ಒಂದು ಸೂಕ್ಷ್ಮ ಅಂಶ ಇದೆ. ದಾನ ಮಾಡುವಾಗ ಪ್ರತಿಫಲದ ನಿರೀಕ್ಷೆ ಇರಬಾರದು. ನಿಸ್ವಾರ್ಥದಿಂದ ಮಾಡಿದ ದಾನವೇ ನಿಜವಾದ ಪುಣ್ಯವನ್ನು ನೀಡುತ್ತದೆ. ಈಗ ನೀವು ಯೋಚಿಸುತ್ತಿರಬಹುದು, ರಾಮನವಮಿಯ ನಿಜವಾದ ಅರ್ಥ ಏನು? ಕೇವಲ ಪೂಜೆ, ಜಪ ಮತ್ತು ದಾನವೇ ಸಾಕೆ? ಇಲ್ಲ, ಇದರ ಹಿಂದೆ ಇನ್ನೂ ಆಳವಾದ ಸಂದೇಶ ಇದೆ. ರಾಮಾಯಣದ ಕಥೆಯಲ್ಲಿ ರಾವಣನು ನಾವು ಹೊರಗಿನ ದುಷ್ಟನಾಗಿ ನೋಡುತ್ತೇವೆ, ಆದರೆ ನಿಜವಾಗಿ ರಾವಣನು ನಮ್ಮೊಳಗಿನ ಅಹಂಕಾರ, ಕೋಪ, ಲೋಭ ಮತ್ತು ದ್ವೇಷದ ಪ್ರತೀಕ. ಶ್ರೀರಾಮನು ರಾವಣನನ್ನು ಸೋಲಿಸಿದಂತೆ ನಾವು ನಮ್ಮೊಳಗಿನ ಈ ದುರ್ಬಲತೆಗಳನ್ನು ಗೆಲ್ಲಬೇಕು. ಇದೇ ರಾಮನವಮಿಯ ನಿಜವಾದ ಅರ್ಥ. ಇಲ್ಲಿ ಒಂದು ಚಿಕ್ಕ ಉದಾಹರಣೆ. ಒಬ್ಬ ವ್ಯಕ್ತಿ ಪ್ರತಿ ವರ್ಷ ರಾಮನವಮಿ ದಿನ ಉಪವಾಸ ಇರುತ್ತಿದ್ದ, ಆದರೆ ಅವನ ಜೀವನದಲ್ಲಿ ಯಾವುದೇ ಬದಲಾವಣೆ ಕಾಣಿಸಲಿಲ್ಲ. ಒಂದು ದಿನ ಅವನು ತನ್ನ ಮನೋಭಾವವನ್ನು ಬದಲಾಯಿಸಿದ. ಕೇವಲ ಆಚರಣೆ ಮಾಡುವುದನ್ನು ಬಿಟ್ಟು ತನ್ನ ಒಳಗಿನ ಕೋಪವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿದ. ಕೆಲವು ದಿನಗಳಲ್ಲಿ ಅವನ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಯಿತು. ಇದರಿಂದ ನಮಗೆ ತಿಳಿಯುವುದು, ನಿಜವಾದ ಬದಲಾವಣೆ ಹೊರಗೆ ಅಲ್ಲ, ಒಳಗೆ ನಡೆಯಬೇಕು. ಇನ್ನೊಂದು ಕುತೂಹಲಕಾರಿ ವಿಚಾರವೆಂದರೆ, ರಾಮನವಮಿ ದಿನ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಮಾಡಿದ ಪ್ರಾರ್ಥನೆಗೆ ವಿಶೇಷ ಶಕ್ತಿ ಇದೆ ಎಂದು ನಂಬಲಾಗುತ್ತದೆ. ಆ ಸಮಯದಲ್ಲಿ ಮನಸ್ಸು ಹೆಚ್ಚು ಶಾಂತವಾಗಿರುತ್ತದೆ ಮತ್ತು ಪ್ರಾರ್ಥನೆಯ ಪರಿಣಾಮ ಹೆಚ್ಚು ಗಾಢವಾಗಿರುತ್ತದೆ. ಈ ಸಣ್ಣ ಅಭ್ಯಾಸವು ದಿನಪೂರ್ತಿ ಸಕಾರಾತ್ಮಕ ಚಿಂತನೆಗಳನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಕೊನೆಗೆ, ರಾಮನವಮಿ ಎಂದರೆ ಕೇವಲ ಒಂದು ಹಬ್ಬ ಅಲ್ಲ, ಅದು ನಮ್ಮ ಜೀವನವನ್ನು ಪರಿಶೀಲಿಸುವ ಒಂದು ಅವಕಾಶ. ನಾವು ಎಲ್ಲಿ ತಪ್ಪುತ್ತಿದ್ದೇವೆ, ಯಾವ ಗುಣಗಳನ್ನು ಬೆಳೆಸಬೇಕು, ಯಾವ ದುರ್ಬಲತೆಗಳನ್ನು ಬಿಡಬೇಕು, ಇವೆಲ್ಲವನ್ನು ಅರಿಯುವ ದಿನ. ಈ ದಿನವನ್ನು ಸರಿಯಾಗಿ ಉಪಯೋಗಿಸಿದರೆ ಅದು ನಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭವಾಗಬಹುದು. ಈ ರಾಮನವಮಿಯಲ್ಲಿ ನೀವು ಕೇವಲ ಆಚರಣೆಗೆ ಸೀಮಿತವಾಗಬೇಡಿ. ಅದರ ಆಳವಾದ ಅರ್ಥವನ್ನು ಅರಿತು ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಸಕಾರಾತ್ಮಕ ಬದಲಾವಣೆಯನ್ನು ಆರಂಭಿಸಿ. ಬಹುಶಃ ಆ ಸಣ್ಣ ಬದಲಾವಣೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು.
ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಹಾಗೂ ಜ್ಯೋತಿಷ್ಯ ಮಾಹಿತಿಗಾಗಿ ಜ್ಯೋತಿಷ್ಯ ನಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.